ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಹೊಸ ಪ್ರೊಫೈಲ್ ಬಂದಿದೆ. ಏನಪ್ಪ ಅಂತಂದರೆ, ಶ್ರುತಿ ಎಸ್ ಅಂತ ಹೇಳ್ಬಿಟ್ಟು ಇವ್ರದ್ದು ಹುಬ್ಬಳ್ಳಿ ಊರು. ರಂಗನಾಥ್ ಅಂತ ಇವರು ಗಂಡ. ನೋಡಿ, ಇವ್ರದ್ದು 500 ಅಡಿಕೆ ಗಿಡಗಳಿದ್ದಾವೆ. 500 ಅಡಿಕೆ ಗಿಡ ಇವರ ಒಂದು ಜಮೀನಲ್ಲಿ. ತಾಳಿ ಕಟ್ಟಿಸ್ಕೊಂಡಿದ್ದು ಇವರು 15 ವರ್ಷ ಆಗಿದೆ. ಈಗ 42 ವರ್ಷ ಆಗಿದೆ ಇವ್ರಿಗೆ. ಮನೆ ಬಂದ್ಬಿಟ್ಟು ಬಾಡಿಗೆ ಮನೆ. ಅಪ್ಪ ಸರ್ಕಾರಿ ಕೆಲಸದಲ್ಲಿದ್ದರು, ಏನೂ ಆಸ್ತಿ ಮಾಡಲಿಲ್ಲ. ಪತಿ ಬಂದ್ಬಿಟ್ಟು ಎಲ್ಲೂ ಕೆಲಸಕ್ಕೆ ಹೋಗ್ತಿಲ್ಲ, ಅವರಿಗೆ ದುಡಿಯೋದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ. ಸಂಬಂಧ ಬಂದ್ಬಿಟ್ಟು ವರನಿಗೆ ಮುಖ್ಯವಾಗಿ ಕೆಲಸ ಇರಬೇಕು, ಆಯಿತಾ. ಅವ್ರು ಏನಾದರೂ ಮಾಡ್ಕೊಂಡಿರಲಿ, ಅದೆಲ್ಲ ಬೇಡದಲ್ಲೇ ಇರೋಂಥ ಒಂದು ವಿಚಾರ ಇರುತ್ತೆ. ಆದರೆ ವರನಿಗೆ ಪ್ರಮುಖವಾಗಿ ಒಂದು ಕೆಲಸ ಇದ್ದರೆ ಸಾಕು ಅಂತಕ್ಕಂಥದ್ದು ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ವರನ ವಿದ್ಯಾಭ್ಯಾಸ ಮತ್ತು ವಯ ಎಷ್ಟಾದರೂ ಇರಲಿ, ಅದ್ರ ಬಗ್ಗೆ ಏನು ಕೇಳಲ್ಲ ಅಂತ ಹೇಳ್ತಾರೆ. ಇನ್ನು ಸ್ನೇಹಿತರೆ, ವರನ ಅಭ್ಯಾಸಗಳು ಬಂದರೆ ಏನಪ್ಪ ಅಂತಂದರೆ, ಅವ್ರದ್ದು ಅಭ್ಯಾಸಗಳು ಯಾವ ರೀತಿ ಇರಬೇಕು ಅಂದರೆ, 2 ತಾಸು ಮಾತ್ರ ಕೊಡೋದು ಮಾಡೋಕ್ಕೆ. ಬರೀ ಅದೇ ಕೆಲಸವನ್ನು ಮಾಡಿಕೊಂಡು ಮನೆಯಲ್ಲಿ ಹಿಂದೆ ಮುಂದೆ ಓಡಾಡ್ಕೊಂಡಿರಬಾರ್ದು. ಆ ಕಡೆ ಈ ಕಡೆ ಏನಾದರೂ ಒಂದು ಕೆಲಸ ಹುಡುಕಿಕೊಂಡು ಜವಾಬ್ದಾರಿಯುತವಾಗಿ ಮನೇಲಿ ಇರಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ದಿನದಲ್ಲಿ ಅರ್ಧ ಗಂಟೆ ಮಾತ್ರ ಸ್ವಲ್ಪ ಮಾತಾಡಿಕೊಂಡು ಸ್ನೇಹಿತರ ಜೊತೆಲಿ ಇರಬೇಕು. ಇನ್ನು ಬಾಕಿ ಸಮಯ ಎಲ್ಲ ಕೆಲಸ, ಮನೆ, ಹೆಂಡತಿ ಅಂತ ಇರಬೇಕು. ಆಗಲೇ ಸಮಾಜದಲ್ಲಿ ಒಂದು ಒಳ್ಳೆ ಬೆಲೆ ಹಾಗೂ ಗೌರವ ಸಿಗೋದು. ಅಲ್ಲಿವರೆಗೂ ಸಿಗಲ್ಲ. ಯಾಕೆ ಅಂತಂದರೆ, ಒಬ್ಬ ಮನುಷ್ಯನಿಗೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಗಂಡಸರು ಯಾವಾಗಲೂ ದುಡಿಬೇಕು ಅಂತಕ್ಕಂಥದ್ದು. ಅಂದರೆ ಒಂದೊಳ್ಳೆ ಸಮಾಜದಲ್ಲಿ ಒಳ್ಳೆ ಗೌರವ ಸಂಪಾದನೆ ಮಾಡಬೇಕು ಅಂದರೆ ಕೆಲಸಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಹೇಳಿರೋದು. ಶನಿವಾರ ಮಾತ್ರ ನಂದು ಜಿಲೇಬಿ ಕೊಡಲ್ಲ, ಅವತ್ತು ಪೂಜೆ ವ್ರತ ಮಾಡ್ತೀನಿ. ಆ ಒಂದು ಕಾರಣಕ್ಕೋಸ್ಕರ ನಾನು ಎಲ್ಲೂ ಏನೂ ಹೋಗಲ್ಲ, ಅವತ್ತು ಬರೀ ಪೂಜೆ ಮಾಡಿಕೊಂಡೆ ಮನೇಲೇ ಇದ್ಬಿಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ಡೈಲಿ ವರ್ಕ್ ಏನಪ್ಪ ಮಾಡ್ತಾರೆ ಅಂದರೆ, ಇವರು ಎಲ್ಲ ಕೆಲಸವನ್ನು ಅಮ್ಮನೇ ನೋಡ್ಕೋತಾರೆ. ಚಿಂತೆ ಇಲ್ಲದ ಜೀವನ ಕುದುರೆ ಥರ ಓಡ್ತಾ ಇದೆ. ಅಪ್ಪ ಮುದುಕ ಆದರೂ ಕೂಡ ಹೂವು ಮಾರಕ್ಕೆ ಹೋಗ್ತಾನೆ, ಅಷ್ಟು ಗಟ್ಟಿಮುಟ್ಟಾಗಿದ್ದಾನೆ. ಪತಿ ಆಗಾಗ ಬಂದು ಒಂದು ಸಲ ಮಾಡಿ ಹೋಗ್ತಾನೆ ಚೂಲಿದ್ದಾಗ. ಇನ್ನು ಇರಲಿ, ಅವನಿಗೆ ಆಸೆ ತೀರಿಸೋವರೆಗೂ ಕೂಡ ಮಾತ್ರ ಬಗ್ಗಿ ಕೊಡ್ತೀನಿ, ಆಮೇಲೆ ಇಲ್ಲ. ಅಮ್ಮ ಇದ್ದಾರೆ, ಅವರಿಗೆ ಮಾಡೋದಕ್ಕೆ ಬಿಡಲ್ಲ. ಅಮ್ಮ ಇದ್ದರೆ ಅವ್ರ ಮುಂದೆ ಏನಾರು ಮಾಡೋಕ್ಕೆ ಬಂದರೆ ಬಿಡಲ್ಲ ಅಂತಕ್ಕಂಥ ಹೇಳಿದ್ದಾರೆ. ಏನು ಸೋಮಾರಿನೋ ಹಂಗೆ ಹಿಂಗೆ ಅಂತಾರಂತೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಅಮ್ಮನೂ ಕೂಡ ಶ್ರಮಜೀವಿ, ಅಪ್ಪನೂ ಕೂಡ ಶ್ರಮಜೀವಿ ಸ್ನೇಹಿತರೆ. ನೋಡಿ, ಎಂಥ ಒಂದು ಇದರಲ್ಲಿ ಕಷ್ಟಪಟ್ಟು ಮಾಡ್ಕೊತಾ ಇದ್ದಾರೆ ಎನ್ನುವ ಕಮೆಂಟ್ ಮುಖಾಂತರ ತಿಳಿಸಿ ಏನು ಅಭಿಪ್ರಾಯ ಅಂತ.